ಬಿಡದಿ ಠಾಣೆಯಲ್ಲಿ ಶಾಸಕ ಕಂಪ್ಲಿ ಗಣೇಶ್ಗೆ ಡ್ರಿಲ್ ಮಾಡಲಾಗ್ತಾ ಇದೆ. ಬಾಟಲಿ ಗಲಾಟೆ ಬಗ್ಗೆ ಮಾಹಿತಿಯನ್ನ ಪಡಿತಾ ಇದ್ದಾರೆ ಪೊಲೀಸರು. ತನಿಖಾಧಿಕಾರಿ ಹರೀಶ್ ನೇತೃತ್ವದಲ್ಲಿ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಶಾಸಕ ಕಂಪ್ಲಿ ಗಣೇಶ್ಗೆ ಕಂಪ್ಲೀಟ್ ಆಗಿ ಈ ಒಂದು ಪ್ರಶ್ನೆಗಳ ಸುರಿಮಳೆಗೈಯಲಾಗ್ತಾ ಇದೆ. ಬಾಟಲಿ ಗಲಾಟೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ವಿಚಾರಣೆಯನ್ನ ನಡೆಸಲಾಗ್ತಾ ಇರುವಂತದ್ದು. ಹೇಗಾಯ್ತು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲ ಹೊತ್ತಲ್ಲೇ ರಾಮನಗರ ಜಿಲ್ಲಾಸ್ಪತ್ರೆಗೆ ಗಣೇಶ್ ಅವರನ್ನ ಕರೆದುಕೊಂಡು ಹೋಗಲಾಗುತ್ತೆ. ವಿಚಾರಣೆ ಬಳಿಕ ಜಿಲ್ಲಾಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆಯನ್ನ ನಡೆಸಲಾಗುತ್ತೆ. ವೈದ್ಯಕೀಯ ಪರೀಕ್ಷೆ ಬಳಿಕ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಯಾಕೆಂದ್ರೆ ಒಬ್ಬ ಆರೋಪಿಯನ್ನ ಬಂಧಿಸಿದಂತಹ ಸಂದರ್ಭದಲ್ಲಿ ಎಫ್ಐಆರ್ ಆಗಿರುವಂತಹ ಆರೋಪಿಯನ್ನ ಬಂಧಿಸಿರುವಂತಹ ಸಂದರ್ಭದಲ್ಲಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕು 24 ಗಂಟೆಯ ಒಳಗೆ. ಸೊ ಹೀಗಾಗಿ ವಿಚಾರಣೆ ಮುಗಿದ ಬಳಿಕ ಈಗ ಪೊಲೀಸರು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ವಿಚಾರಣೆ ಮುಗಿದ ಬಳಿಕ ಅಲ್ಲಿನ ಜಿಲ್ಲಾಸ್ಪತ್ರೆಗೆ ಕರೆದುಕೊಂಡು ಹೋಗಿ ವೈದ್ಯಕೀಯ ಪರೀಕ್ಷೆಯನ್ನ ನಡೆಸಿ ನಂತರ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಾಗುತ್ತೆ. ಇನ್ನು ಘಟನೆ ನಡೆಯೋದಕ್ಕೆ ಪ್ರಮುಖ ಕಾರಣ ಏನು? ಘಟನೆ ನಡೆದಾಗ ನಿಮ್ಮ ಜೊತೆಯಲ್ಲಿ ಯಾರಿದ್ರು? ಬಿಯರ್ ಬಾಟಲ್ ನಿಂದ ಹಲ್ಲೆ ಮಾಡಿದ್ದು ನೀವೇನಾ? ಈ ರೀತಿಯಾದಂತ ಪ್ರಶ್ನೆಗಳನ್ನ ಕೇಳಲಾಗ್ತಾ ಇದೆ. ಕಂಪ್ಲಿ ಶಾಸಕರಾಗಿರುವಂತಹ ಗಣೇಶ್ ಅವರಿಗೆ ಪೊಲೀಸರು ಈ ರೀತಿಯಾಗಿ ಪ್ರಶ್ನೆಗಳ ಸುರಿಮಳೆಗೈತಾ ಇದ್ದಾರೆ. ನಿಮ್ಮ ಜೊತೆ ಸೇರಿ ಆನಂದ್ ಸಿಂಗ್ಗೆ ಬೇರೆ ಯಾರು ಹೊಡೆದ್ರು? ಈ ರೀತಿಯಾದಂತ ಪ್ರಶ್ನೆಯನ್ನ ಈಗ ಕೇಳಲಾಗ್ತದೆ. ಯಾಕೆಂದ್ರೆ ಈಗ ಆಲ್ರೆಡಿ ಆನಂದ್ ಸಿಂಗ್ ಅವರನ್ನ ವಿಚಾರಣೆ ಮಾಡಲಾಗಿದೆ. ಮತ್ತೊಂದ್ ಕಡೆ ಸಿಸಿಟಿವಿ ಫುಟೇಜ್ ಗಳನ್ನ ಕೂಡ ವಶಪಡಿಸಿಕೊಳ್ಳಲಾಗಿರುವಂತದ್ದು. ಮತ್ತೊಂದ್ ಕಡೆ ಇನ್ನೂ ಸಾಕಷ್ಟು ಜನನ್ನ ಇಲ್ಲಿ ವಿಚಾರಣೆ ಮಾಡಲಾಗಿದೆ. ಅಂತಿಮವಾಗಿ ಇದ್ದಿದ್ದು ಗಣೇಶ್ ಒಬ್ಬರೇ, ಅವರನ್ನ ಕೂಡ ವಿಚಾರಣೆ ಮಾಡಲಾಗ್ತಾ ಇದೆ. ಆನಂದ್ ಸಿಂಗ್ಗೆ ಕೊಲೆ ಬೆದರಿಕೆ ಹಾಕಿದ್ರ? ನಿಮಗೂ ಆನಂದ್ ಸಿಂಗ್ಗೆ ಹಳೆಯ ದ್ವೇಷ ಏನಾದ್ರೂ ಇತ್ತ ಅನ್ನುವ ಪ್ರಶ್ನೆಗಳನ್ನ ಕೇಳಲಾಗ್ತಾ ಇದೆ. 1 ತಿಂಗಳು ಯಾಕೆ ತಲೆಮರೆಸಿಕೊಂಡಿದ್ರಿ ನೀವು? ಗುಜರಾತ್ ನಲ್ಲಿ ನಿಮಗೆ ಸಹಾಯ ಮಾಡಿದ್ದು ಯಾರು? ನೀವು ಪೊಲೀಸರಿಗೆ ಸಿಕ್ಕಿಬಿದ್ದಾಗ ನಿಮ್ಮ ಜೊತೆಯಲ್ಲಿ ಇದ್ದವರು ಯಾರು? ಈ ರೀತಿಯಾದಂತ ಸಾಕಷ್ಟು ಪ್ರಶ್ನೆಗಳನ್ನ ಗಣೇಶ್ರಿಗೆ ಕೇಳಲಾಗ್ತಾ ಇದೆ. ಬಿಡದಿ ಠಾಣೆಯಲ್ಲಿ ತನಿಖಾಧಿಕಾರಿಗಳಾಗಿರುವಂತಹ ಹರೀಶ್ ಅವರ ನೇತೃತ್ವದಲ್ಲಿ ಪೊಲೀಸರು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಈ ಒಂದು ಘಟನೆಗೆ ಕಾರಣ ಏನು, ಯಾವ ರೀತಿಯಾಗಿ ಮಾಡಿದ್ರಿ, ಮತ್ತೆ ಇನ್ನು ಯಾರೆಲ್ಲ ಇದಕ್ಕೆ ಸಪೋರ್ಟ್ ಆಗಿ ನಿಂತಿದ್ರು, ಇದೆಲ್ಲದ್ರ ಬಗ್ಗೆ ಪ್ರಶ್ನೆಯನ್ನ ಮಾಡಲಾಗ್ತಾ ಇದೆ. ಬಂದ ನಂತರ ನಮ್ಮ ಅರೆಸ್ಟ್ ಫಾರ್ಮಾಲಿಟೀಸಲ್ಲಿ ಕಂಪ್ಲೇಂಟ್ ಮಾಡ್ತೀವಿ. ಅನಂತರ ಅವರ ಸ್ವಚ್ಛ ಹೇಳಿಕೆಯನ್ನು ನಾವು ರೆಕಾರ್ಡ್ ಮಾಡಿದ ನಂತರ ಇಲ್ಲಿಂದ ಮತ್ತೆ ಮೆಡಿಕಲ್ ಮಾಡಿಸಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತೀವಿ. ಇವತ್ತಾಗಲ್ಲ, ಇವತ್ತು ಇವ್ರದ್ದು ಮಾತ್ರ ನಾವು ಮಾಡ್ತೀವಿ. ಆನಂತರ ಇವರು ಹೇಳಿಕೆ ಪ್ರಕಾರ ಮತ್ತೆ ಕಂಪ್ಲೇಂಟಲ್ಲಿ ಯಾರ್ಯಾರು ವಿಟ್ನೆಸ್ ಇದ್ದಾರೋ ಅವನು ಅದು ಇನ್ವೆಸ್ಟಿಗೇಷನಲ್ಲಿ ಪಾರ್ಟ್ ಆಗುತ್ತೆ. ಅದಾದ ನಂತರ ಎಲ್ಲರದ್ದು ಹೇಳಿಕೆ ಏನಾಗಿದೆ ಘಟನೆ ಬಗ್ಗೆ ಸಂಪೂರ್ಣವಾಗಿ ಸವಿಸ್ತರವಾಗಿ ವಿಚಾರಣೆ ಮಾಡಿ ಅವರೆಲ್ಲ ಹೇಳಿಕೆಗಳು ತಗೊಂಡು ಆನಂತರ ನಾವು ಫೈನಲ್ ರಿಪೋರ್ಟ್ ಸಬ್ಮಿಟ್ ಮಾಡ್ತೇವೆ. ನಾವು 24 ಗಂಟೆ ಒಳಗಡೆ ನಾವು ಪ್ರೊಡ್ಯೂಸ್ ಮಾಡಬೇಕಾದ್ರೆ ಪ್ರೊಡ್ಯೂಸ್ ಮಾಡಿದ ನಂತರ ನೋಡ್ತೇವೆ. ಸರ್, ಈಗ ನೀವು ಕಸ್ಟಡಿಗೆ ತಗೊಂಡಿಲ್ಲ ಅಂದ್ರೆ ನ್ಯಾಯಾಂಗ ಬಂಧನ ಅಂದ್ರೆ ಈಗ ರಾಮನಗರ ಜಿಲ್ಲಾ ಅಥವಾ ಬೆಂಗಳೂರು ಅದು ಆನರಬಲ್ ಕೋರ್ಟ್ ಡಿಸೈಡ್ ಮಾಡ್ತಾರೆ ಅವರು. ಈಗ ಪ್ರೊಡಕ್ಷನ್ ಮಾಡೋದು ನಾವು ಇಲ್ಲಿ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡ್ತೇವೆ. ಪ್ರೊಡ್ಯೂಸ್ ಮಾಡಿದ ನಂತರ ಅವರು ಕೋರ್ಟ್ ಡಿಸೈಡ್ ಮಾಡ್ತಾರೆ. ಅವ್ರೊಬ್ಬರನ್ನ ಮಾತ್ರ ಕರ್ಕೊಂಡ್ ಬರ್ತಾ ಇದ್ವಿ. ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನು ನೀಡ್ತಾರೆ. ಬಿಡದಿ ಪೊಲೀಸ್ ಠಾಣೆ ಮುಂಭಾಗದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಮಂಜು ಆರ್ಯ. ಎಸ್ ಮಂಜು, ಇಲ್ಲಿ ಪ್ರಮುಖವಾಗಿ ಯಾವ ರೀತಿಯಾದಂತ ವಿಚಾರಣೆ ನಡೀತಾ ಇದೆ? ಇನ್ನು ಎಷ್ಟೊತ್ತು ವಿಚಾರಣೆ ನಡೆಯುತ್ತೆ? ಯಾವಾಗ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಅಂತ? ಖಂಡಿತ ಪೃಥ್ವಿರಾಜ್, ಕಳೆದ 1 ಗಂಟೆಯಿಂದಲೂ ಕೂಡ ಅಷ್ಟೇ ಶಾಸಕ ಗಣೇಶ್ರನ್ನ ವಿಚಾರಣೆಯನ್ನ ಮಾಡ್ತಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ರಾಮನಗರ ಎಸ್ಪಿ ಆಗಿರುವ ರಮೇಶ್ ಬಾನೋತ್ ಅವರ ನೇತೃತ್ವದಲ್ಲಿ ತನಿಖಾಧಿಕಾರಿ ಹರೀಶ್ ಅವರು ಈಗಾಗಲೇ ಪ್ರಶ್ನೆಗಳನ್ನ ಮಾಡ್ತಿದ್ದಾರೆ. ಅಂದ್ರೆ ಮೊದಲನೇದಾಗಿ ಅವತ್ತು ಈಗಲ್ಟನ್ ರೆಸಾರ್ಟ್ ನಲ್ಲಿ ಆನಂದ್ ಸಿಂಗ್ ಮೇಲೆ ಹಲ್ಲೆ ನಡೆಸಿದ ಸಂದರ್ಭದಲ್ಲಿ ನೀವೇ ಹಲ್ಲೆ ನಡೆಸಿದ್ರ ಅಥವಾ ನಿಮ್ಮ ಜೊತೆ ಯಾರಾದ್ರೂ ಇದ್ರ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಮಾಡ್ತಿದ್ದಾರೆ. ಜೊತೆಗೆ ಆ ಒಂದು ಹಲ್ಲೆ ನಡೆಸಿದಂತಹ ಘಟನಾ ಸ್ಥಳದಲ್ಲಿ ಸಿಕ್ಕಂತ ಒಂದು ಬಿಯರ್ ಬಾಟಲ್ ಏನಿತ್ತು, ಆ ಒಂದು ಬಿಯರ್ ಬಾಟಲ್ ಅನ್ನು ಕೂಡ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದಿದ್ರು. ಆ ಒಂದು ಬಿಯರ್ ಬಾಟಲ್ ಅನ್ನು ಕೂಡ ಅಷ್ಟೇ ತೋರಿಸಿ ಇದೇ ಬಿಯರ್ ಬಾಟಲ್ ನೀವು ಹಲ್ಲೆಯನ್ನು ನಡೆಸಿದ್ರ, ಒಂದು ವೇಳೆ ನೀವು ಬಿಯರ್ ಬಾಟ್ಲಿಂದ ಹಲ್ಲೆ ನಡೆಸಿದಂತಹ ಸಂದರ್ಭದಲ್ಲಿ ನಿಮಗೆ ಯಾರಾದ್ರೂ ಹೆಲ್ಪ್ ಮಾಡಿದ್ರ ಅಥವಾ ಅಲ್ಲಿ ನಿಮ್ಗೆ ಸಹಾಯಕ್ಕೆ ಯಾರಾದ್ರೂ ಬಂದಿದ್ರ, ಅಥವಾ ಆನಂದ್ ಸಿಂಗ್ ನ ಎದೆ ಮೇಲೆ ಕುಳಿತು ನೀವು ಕೊಲೆಗೆ ಏನಾದ್ರು ಕೊಲೆ ಮಾಡ್ತೀನಿ ಅಂತ ಬೆದರಿಕೆ ಏನಾದ್ರು ಹಾಕಿದ್ರ ಅಂತ ಈ ರೀತಿಯಾಗಿ ಸುಮಾರು 15ಕ್ಕೂ ಅಧಿಕ ಪ್ರಶ್ನೆಗಳನ್ನು ಈಗಾಗಲೇ ತನಿಖಾಧಿಕಾರಿಗಳು ಕೇಳ್ತಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಗಣೇಶ್ ಅವರು ಕೂಡ ಅಷ್ಟೇ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾರೆ. ಕೆಲವೊಂದು ಪ್ರಶ್ನೆಗಳಿಗೆ ನನಗೆ ಗೊತ್ತಿಲ್ಲ, ಆ ಒಂದ್ರ ಬಗ್ಗೆ ನಂಗೆ ಯಾವುದೇ ರೀತಿ ಇನ್ಫಾರ್ಮೇಶನ್ ಇಲ್ಲ ಅನ್ನುವಂತ ಒಂದು ಉತ್ತರವನ್ನ ಈಗಾಗಲೇ ಗಣೇಶ್ ಕೊಟ್ಟಿರುವಂತದ್ದು.
ಅದರಲ್ಲೂ ಪ್ರಮುಖವಾಗಿ ಈ ಒಂದು ಗಲಾಟೆಯ ವಿಚಾರವಾಗಿ ಸಂಬಂಧಿಸಿದಂತೆ ಗಣೇಶ್ ಕೂಡ ಅಷ್ಟೇ ಪೊಲೀಸರ ಮುಂದೆ ಕೆಲವೊಂದು ಹೇಳಿಕೆಗಳನ್ನು ಹೇಳಿದರೆ, ಅಂದ್ರೆ ಅವತ್ತು ಗಲಾಟೆ ಆಗಿದ್ದಂತೂ ನಿಜ, ಆದ್ರೆ ನನಗೆ ಅಲ್ಲಿ ಕೊಲೆ ಮಾಡುವಂತ ಉದ್ದೇಶವಾಗಿರ್ಬೋದು ಅಥವಾ ಆನಂದ್ ಸಿಂಗ್ ಮೇಲೆ ಹಲ್ಲೆ ನಡೆಸುವಂತ ಉದ್ದೇಶವಾಗಿರ್ಬೋದು ನನಗೆ ಯಾವುದು ಕೂಡ ಇರಲಿಲ್ಲ. ಆತುರಾತುರವಾಗಿ ಆ ಒಂದು ಘಟನೆ ಕೂಡ ಅಷ್ಟೇ ಬಹಳ ದೊಡ್ಡದಾಗಿ ಗಲಾಟೆ ಆಯಿತು. ಆ ಒಂದು ಗಲಾಟೆಯಲ್ಲಿ ಒಂದೆರಡು ಏಟು ಬಿದ್ದಿರಬಹುದು. ನನಗೂ ಕೂಡ ಅಷ್ಟೇ ಆ ಒಂದು ಆನಂದ್ ಸಿಂಗ್ ನಿಂದ ಹಲ್ಲೆ ಕೂಡ ಆಯಿತು, ನನಗೂ ಕೂಡ ಅವರು ಹೊಡೆದ್ರು ಅನ್ನುವಂತಹ ಮಾತನ್ನು ಕೂಡ ಈಗಾಗಲೇ ಗಣೇಶ್ ಅವರು ತನಿಖಾಧಿಕಾರಿಗಳ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಹುತೇಕ ಈಗಾಗಲೇ ಈ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಿ 1 ಅವರ್ ಆಗಿದೆ. ಇನ್ನು ಬಹುತೇಕ ಇನ್ನು ಅರ್ಧ ಗಂಟೆಯಿಂದ 1 ಗಂಟೆ ಒಳಗಾಗಿ ಇನ್ವೆಸ್ಟಿಗೇಷನ್ ಕೂಡ ಬಹುತೇಕ ಕಂಪ್ಲೀಟ್ ಆಗುತ್ತೆ. ಇದಾದಂತಹ ಬಳಿಕ ಮಧ್ಯಾಹ್ನ 1 ಗಂಟೆಯ ವೇಳೆಗೆ ಇಲ್ಲಿಂದ ಬಿಡದಿ ಪೊಲೀಸ್ ಸ್ಟೇಷನ್ ಇಂದ ಗಣೇಶನ ನೇರವಾಗಿ ಪ್ರಮುಖವಾಗಿ ಈಗ ಆಲ್ರೆಡಿ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ವೈದ್ಯಕೀಯ ಪರೀಕ್ಷೆಯನ್ನು ಕೂಡ ನಡೆಸಲಾಗುತ್ತೆ. ಆಮೇಲೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. ಅಲ್ಲಿ ಜಾಮೀನು ಕೂಡ ಸಿಗೋದಿಲ್ಲ. ಇದೆಲ್ಲ ಮಾಹಿತಿ ಲಭ್ಯವಾಗ್ತಾ ಇದೆ. ನಾಳೆ ಜನಪ್ರತಿನಿಧಿಗಳ ಕೋರ್ಟ್ಗೂ ಕೂಡ ಅರ್ಜಿಯನ್ನ ಸಲ್ಲಿಸಲಿದ್ದಾರೆ ಜಾಮೀನ್ಗೋಸ್ಕರ. ಇಲ್ಲಿ ಆನಂದ್ ಸಿಂಗ್ ಅವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿರೋದೇ ಪ್ಲಸ್ ಪಾಯಿಂಟ್ ಅಂತ ಇವರಿಗೆ ಜಾಮೀನು ಅಕಸ್ಮಾತ್ ಸಿಕ್ಬಿಟ್ರೆ? ಖಂಡಿತವಾಗಿಯೂ ಪೃಥ್ವಿ, ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಗಾಯಾಳು ಹೇಳುವಂತ ಹೇಳಿಕೆ ಬಹಳ ಪ್ರಮುಖವಾಗುತ್ತೆ. ಜೊತೆಗೆ ಆ ಒಂದು ಆಸ್ಪತ್ರೆ ವೈದ್ಯರು ಕೊಟ್ಟಿರುವಂತಹ ಒಂದು ರಿಪೋರ್ಟ್ ಏನಿದೆ, ಆ ಒಂದು ರಿಪೋರ್ಟ್ ಮೇಲೆ ಕೂಡ ಅಷ್ಟೇ ಈ ಒಂದು ಪ್ರಕರಣ ನಿಲ್ಲುತ್ತೆ ಅಂತ ಹೇಳ್ಬೋದು. ಅದರಲ್ಲೂ ಪ್ರಮುಖವಾಗಿ ಪೊಲೀಸರು ಈ ಒಂದು ತನಿಖಾಧಿಕಾರಿ ಏನಿದೆ, ತನಿಖಾಧಿಕಾರಿ ಆ ಒಂದು ವೈದ್ಯಕೀಯ ಪರೀಕ್ಷೆಯ ರಿಪೋರ್ಟ್ ಅನ್ನು ಕೂಡ ಅಷ್ಟೇ ಏನು ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಒಂದು ವೇಳೆ ಈ ಒಂದು ಗಣೇಶ್ನ ಪರ ವಕೀಲರು ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಕೂಡ ಅಷ್ಟೇ ಆ ಒಂದು ಸಂದರ್ಭದಲ್ಲಿ ಪ್ರತಿಯೊಂದು ಎವಿಡೆನ್ಸ್ ಅನ್ನು ಕೂಡ ಅಷ್ಟೇ ಕೋರ್ಟ್ಗೆ ಕೊಡಬೇಕಾಗಿರುತ್ತೆ. ಅದರಲ್ಲೂ ಪ್ರಮುಖವಾಗಿ ವೈದ್ಯಕೀಯ ರಿಪೋರ್ಟ್ ಆಗಿರ್ಬೋದು ಅಥವಾ ಘಟನಾ ಸ್ಥಳದಲ್ಲಿ ಸಿಕ್ಕಿರುವಂತಹ ಸಿಸಿ ಕ್ಯಾಮೆರಾ ವಿಜುವಲ್ ಆಗಿರ್ಬೋದು ಅಥವಾ ಸಾಕ್ಷಿಗಳ ಏನೆಲ್ಲ ಹೇಳಿಕೆಯನ್ನು ಕೊಟ್ಟರು ಎಲ್ಲಾ ರೀತಿಯಂತ ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಅಷ್ಟೇ ಜಡ್ಜ್ನ ಮುಂದೆ ಕೊಡಬೇಕಾಗಿರುತ್ತೆ. ತನಿಖಾಧಿಕಾರಿಗಳು ಇದೆಲ್ಲವನ್ನು ಕೂಡ ಕೊಟ್ಟು ಅಬ್ಜೆಕ್ಷನ್ ಅನ್ನು ಕೂಡ ಅಷ್ಟೇ ಫೈಲ್ ಮಾಡಬಹುದು. ಯಾಕಂದ್ರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇರ್ತಾರೆ, ಅವರು ಈ ಒಂದು ಪ್ರಕರಣದಲ್ಲಿ ಇವರು ಶಾಸಕರಾಗಿದ್ದಾರೆ. ಶಾಸಕರಾಗಿರುವಂತಹ ಒಂದು ಕಾರಣಕ್ಕೆ ಇವರು ಬಹಳ ಪ್ರಭಾವಿಗಳು. ಇವ್ರಿಗೇನಾದ್ರೂ ನೀವು ಜಾಮೀನನ್ನು ಕೊಟ್ಟಂತ ವೇಳೆಯಲ್ಲಿ ಅವರಿಗೆ ನಾಳೆ ಸಾಕ್ಷಿಗಳನ್ನು ನಾಶ ಮಾಡುವಂತ ಸಾಧ್ಯತೆಗಳಿರುತ್ತೆ ಅನ್ನುವಂತಹ ಒಂದು ಅಂಶವನ್ನೇ ಮುಂದಿಟ್ಕೊಂಡು ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೂಡ ಅಷ್ಟೇ ವಾದವನ್ನ ಮಂಡನೆ ಮಾಡ್ತಾರೆ. ಇದೆಲ್ಲವನ್ನ ಗಮನಿಸಿದಂತ ನ್ಯಾಯಾಧೀಶರು ಕೂಡ ಅಷ್ಟೇ ಪ್ರತಿಯೊಂದನ್ನು ಕೂಡ ಅಷ್ಟೇ ಅಬ್ಸರ್ವ್ ಮಾಡ್ತಾರೆ. ಮೆಡಿಕಲ್ ರಿಪೋರ್ಟ್ ನೋಡ್ತಾರೆ. ಮೆಡಿಕಲ್ ರಿಪೋರ್ಟ್ ನಲ್ಲಿ ಯಾವ ಪ್ರಮಾಣದ ಹಲ್ಲೆ ಕೂಡ ಅಷ್ಟೇ ಗಾಯಾಳುವಿಗೆ ಆಗಿತ್ತು, ಆನಂದ್ ಸಿಂಗ್ ನ ಯಾವ ಭಾಗಕ್ಕೆ ಎಲ್ಲೆಲ್ಲಿ ಹಲ್ಲೆ ಆಗಿತ್ತು, ಪ್ರತಿಯೊಂದನ್ನು ಕೂಡ ನೋಡ್ತಾರೆ. ಜೊತೆಗೆ ಬಿಯರ್ ಬಾಟಲ್ ನಿಂದ ಕೂಡ ಅಷ್ಟೇ ಹಲ್ಲೆ ನಡೆಸಿದ್ರು ಅಂತಾನು ಕೂಡ ಈಗಾಗಲೇ ತನಿಖಾಧಿಕಾರಿಗಳು ಹೇಳ್ತಿದ್ದಾರೆ. ಆ ಒಂದು ಬಿಯರ್ ಬಾಟಲ್ ನ ಒಂದು ಕೂಡ ನೋಡ್ತಾರೆ. ಜೊತೆಗೆ ಅದರ ಒಂದು ಹಲ್ಲೆ ಎಷ್ಟರ ಪ್ರಮಾಣದಲ್ಲಿ ಆಗಿತ್ತು ಅಂತ ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಾರೆ. ಇದೆಲ್ಲವನ್ನ ಮಾಡಿದಂತಹ ಬಳಿಕ ನ್ಯಾಯಾಧೀಶರು ಒಂದು ವೇಳೆ ಈ ಒಂದು ಗಂಭೀರವಾದಂತಹ ಪ್ರಕರಣ ಇದು ಶಾಸಕರು ಆಗಿರುವಂತಹ ಕಾರಣಕ್ಕೆ ಸಾಕ್ಷಿ ನಾಶ ಮಾಡಬಹುದು ಅಂತ ಏನಾದ್ರೂ ಅವ್ರಿಗೆ ಅನಿಸಿದಂತ ವೇಳೆಯಲ್ಲಿ ಬಹುತೇಕ ನಾಳೆಯೂ ಕೂಡ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಕೂಡ ಅಷ್ಟೇ ಜಾಮೀನು ಅರ್ಜಿ ಹಾಕೊಂಡ್ರು ಅದು ರಿಜೆಕ್ಟ್ ಆಗುವಂತಹ ಸಾಧ್ಯತೆಗಳು ಕೂಡ ಅಷ್ಟೇ ದಟ್ಟವಾಗುತ್ತೆ. ಒಂದಂತೂ ಸತ್ಯ, ಇವತ್ತು ರಾಮನಗರ ಕೋರ್ಟ್ ನಲ್ಲಿ ಬಹುತೇಕ ಜಾಮೀನು ಸಿಗಲ್ಲ. ಜಾಮೀನು ಕೂಡ ಅವರು ಅಪ್ಲೈ ಕೂಡ ಮಾಡ್ಕೊಂಡಿಲ್ಲ. ಇವತ್ತು ಜೈಲ್ಗೂ ಹೋಗೋದು ಕೂಡ ಅಷ್ಟೇ ಶಾಸಕರು ಪಕ್ಕ ಆಗಿರುವಂತಹದ್ದು. ನಾಳೆ ಅಬ್ಜೆಕ್ಷನ್ ಫೈಲ್ ಮಾಡಿ ಅವರು ಜಾಮೀನಿಗೆ ಅರ್ಜಿ ಹಾಕೊಂಡ್ರು ಕೂಡ ಅಷ್ಟೇ ನಾಳೆ ಇಷ್ಟೆಲ್ಲ ಪ್ರೋಸೆಸ್ ಆಗುತ್ತೆ. ಈ ಒಂದು ಪ್ರೋಸೆಸ್ ಟೈಮ್ ಅಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ನ ವಾದ ಕೂಡ ಅಷ್ಟೇ ಬಹಳ ಪ್ರಮುಖ ಆಗಿರುತ್ತೆ. ಪೃಥ್ವಿ, ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.